ಧಾರವಾಡ ಜಿಲ್ಲಾಧಿಕಾರಿ ಹೆಸರು ಕೇಳಿರೇನ್ರಿ? ದಿವ್ಯಾ ಪ್ರಭು ಸಣ್ಣ ವಯಸ್ಸಿನ ಜಿಲ್ಲಾಧಿಕಾರಿ. ಅದೇ ರೀತಿ ಬೆಳಗಾವಿಯ ರೋಷನು ಸಹಿತ ಸಣ್ಣ ವಯಸ್ಸಿನ ಜಿಲ್ಲಾಧಿಕಾರಿ. ಆದರೆ ದಿವ್ಯಾ ಪ್ರಭು ಧಾರವಾಡ ಶಿಕ್ಷಣದ ಕಾಶಿಯಲ್ಲಿ ತನ್ನ ಅಧಿಕಾರವನ್ನು ಎಷ್ಟೊಂದು ಜನರಿಗೆ ಒಳ್ಳೆಯ ಕರ್ತವ್ಯದಿಂದ ನಿಭಾಯಿಸಿ ಜನಪ್ರಿಯ ಆದಂಥ ಈ ದಿವ್ಯ ಪ್ರಭುಗೆ ಅಲ್ಲಿರುವಂಥ ಉಸ್ತುವಾರಿ ಮಂತ್ರಿ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಒಳ್ಳೆಯ ಅತ್ಯುತ್ತಮ ಜಿಲ್ಲಾಧಿಕಾರಿ ಪ್ರಶಸ್ತಿ ದಿವ್ಯಾ ಪ್ರಭುಗೆ ಕೊಟ್ಟಾರಂದ್ರೆ ಎಷ್ಟೊಂದು ಖುಷಿಯಲ್ರಿ ಕಾಶಿ ಧಾರವಾಡದ ಜಿಲ್ಲೆಯ ಜನತೆಗೆ. ದಿವ್ಯಾ ಪ್ರಭು ಯಾವಾಗಲೂ ಕಚೇರಿಯಲ್ಲಿ ಲಭ್ಯರಿರ್ತಾರ. ಯಾರೋ ಹೋಗಲಿ ಸೌಮ್ಯದಿಂದ ಮಾತಾಡ್ತಾರ, ಅಹವಾಲು ತಗೋತಾರ. ಒಬ್ಬ ಜಿಲ್ಲಾಧಿಕಾರಿ ಎಷ್ಟು ಪವರ್ ಐತೆ ಅನ್ನೋದು ತೋರಿಸಿಕೊಟ್ಟಂಥ ಇದೇ ದಿವ್ಯಾ ಪ್ರಭು ಅದೇ ರೀತಿ ಬೆಳಗಾವಿಯ ರೋಷನ್ ಸಹಿತ ಒಳ್ಳೊಳ್ಳೆ ಕೆಲಸ ಮಾಡಕತ್ತಾರ. ಫೌಜಾ ತರನ್ನಂ ಬಗ್ಗೆ ಹೇಳಿದ್ದೀನಿ ರೀ, ರೋಹಿಣಿ ಸಿಂಧೂರ್ ಬಗ್ಗೆ ಹೇಳಿದ್ನಿ, ಅನೇಕ ಜಿಲ್ಲಾಧಿಕಾರಿಗಳ ಬಗ್ಗೆ ಸ್ಟೋರಿ ಹೇಳಿದ್ದೀನಿ. ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮ ಜಿಲ್ಲಾಧಿಕಾರಿ ಎಂಬ ಪ್ರಶಸ್ತಿ ತೆಗೆದುಕೊಂಡಂಥ ದಿವ್ಯಾ ಪ್ರಭುಗೆ ನಾವು ಸಹಿತ ಹೋಗಿ ಭೇಟಿಯಾದಾಗ ನಮಗೂ ಅಪರೂಪ ಅನಿಸಿತು. ಇಂಥ ಜಿಲ್ಲಾಧಿಕಾರಿಗಳು ಅದಾರ್ರಿ. ಜಿಲ್ಲಾಧಿಕಾರಿ ಕಚೇರಿಗೆ ಹೋಗೋ ಸಲುವಾಗಿ ಎಷ್ಟೊಂದು ಜನ ಹೆದರ್ತಾರೆ. ಹೆದರಾಕೆ ಹೋಗಬೇಡ್ರಿ, ನೇರವಾಗಿ ನಿಮ್ಮ ಅಹವಾಲು ತೆಗೆದುಕೊಂಡು ಹೋಗ್ರಿ. ಅಲ್ಲಿರುವಂಥ ಮಂತ್ರಿ ಶಾಸಕರು ಸಹಿತ ನಿಮಗೆ ಸಿಗಂಗಿಲ್ಲ, ಆದರೆ ಜಿಲ್ಲಾಧಿಕಾರಿಗಳು ಸಿಗ್ತಾರೆ. ಆದರೆ ಸಂತೋಷ್ ಲಾಡ್ ನೋಡ್ರಿ ಎಷ್ಟು ಶಾಣ್ಯ ಮನುಷ್ಯ. ತನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ತನ್ನ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಒಂದು ಮಹಿಳಾ ದಿವ್ಯಾ ಪ್ರಭು ಜಿಲ್ಲಾಧಿಕಾರಿಗಳನ್ನು ತಂದು ಅನೇಕ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವ ಜಿಲ್ಲೆಗೆ ಒಂದು ಹಿರಿಮೆ, ಜಿಲ್ಲೆಗೆ ಒಂದು ಹೆಮ್ಮೆ. ಅದೇ ಸಂತೋಷ್ ಲಾಡ್ ಈ ದಿವ್ಯಾ ಪ್ರಭುಗೆ ಕರ್ನಾಟಕ ರಾಜ್ಯದ ಪ್ರಶಸ್ತಿ ವಿತರಣೆ ಮಾಡಿದ್ದು. ಆ ದೃಶ್ಯ ಹಾಕಾಕತ್ತನ್ನು ನೋಡ್ತೀರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.